ಆಂಜನೇಯ ಅವರು ಇಲ್ಲೇ ಅದಾರಲ್ರಿಪ. ಆಂಜನೇಯ ಅವರೇ, ಏನ್ರಿಪ ಸುದ್ದಿ? ನೀವು ಕೇಳಬಾರದು ನಾವು ಹೇಳಬಾರದು, ನೀವು ಕೇಳಬಾರದು ನಾವು ಹೇಳಬಾರದು. ಎಲ್ಲರೂ ತಿಂಡಿ ತಿಂದ್ಬಿಡ್ರಿ, ಆಮೇಲೆ ಪ್ರೆಸ್ ಮೀಟ್ ಬಿಡ್ರಿಪ್ಪ. ತಿಂಡಿ ತಿನ್ನ ಅಂತೀರಿ, ಬರೀ ಬಿಸ್ಕಟ್ ಟೀ ಕೊಟ್ಟು ಕುಂದಿರ್ಸ್ತೀರಿ. ಅದು ಯಾರಿಗೆ ಬೇಕು ನಮಗ? ನೀವು ಮುಂದುವರ್ಸ್ರಿ. ಈ ದಿನ ಹ, ನಾನು ಪತ್ರಿಕಾಗೋಷ್ಠಿ ಕರೆದ ಬಹಳ ಪ್ರಮುಖವಾದಂತ ಉದ್ದೇಶ ಏನಂತ ಹೇಳಿದ್ರೆ, ಉದ್ದೇಶ ಗೊತ್ತೈತ್ರಿಪ್ಪ. ಈ ಕಾಡ್ ಜನರಿಗೆ ಒಳ್ಳೇದ್ ಮಾಡಕ್ ಹೊಂಟಿರಿ, ಗೊತ್ತೈತಿ. ಮುಂದೆ ಹೇಳ್ರಿ. ಈಗ 100 ರೂಪಾಯಿ ನೋಟ್ ಯಾವ್ದು, 500 ರೂಪಾಯಿ ನೋಟ್ ಕೂಡ ಯಾವ್ದು ಅನ್ನೋದು ಕೂಡ ಗೊತ್ತಿಲ್ಲ. ಆ 100-500 ನೋಟ್ ತಗೊಂಡೋಗಿ ಅವ್ರಿಗೆ ತೋರಿಸಿ ಮತ್ತೆ ವಾಪಸ್ ಇಟ್ಕೊಂಬರಕ್ ಹೊಂಟೇನ್ರಿ. ಅಲ್ರಿ, ಅಷ್ಟೊಂಡ ಹಣ ಐತೇನ್ರಿಪ್ಪ ನಿಮ್ಮ ಹತ್ರ? ಸಾಕಷ್ಟು ಹಣ ನಮ್ಮ ಹತ್ರ ಇದೆ. ಹಂಗಾರೆ ಜಾಸ್ತಿ ಐತೆ ಅಂತಂದ್ರ ಅವ್ರಿಗೆ ರೊಕ್ಕ ಕೊಟ್ಟ ಬರ್ತೀರಿ ಅಂದಂಗ ಆತ. ಸರಿ, ಮುಂದೆ ಹೇಳ್ರಿ. ದೀಪ ಅಂತೂ ಇಲ್ವೇ ಇಲ್ಲ, ಕತ್ತಲದಲ್ಲಿ ಇದಾರೆ. ಹಂಗಿದ್ರೆ ಒಂದ್ ಕೆಲಸ ಮಾಡ್ರಿಪ್ಪ, ಹೆಂಗೋ ಹಣ ಸಾಕಷ್ಟು ಐತೆ ಅಂತ ಹೇಳಿರಲ್ಲ, ಎಲ್ಲಾರಿಗೂ ಒಂದೊಂದು ಈ ಬುಡ್ಡಿ ದೀಪ ತಗೊಂಡು ಕೊಟ್ಬಿಡ್ರಿಪ್ಪ. ಅವ್ರಿಗೆ ಏನೇನು ಮಾಡಕ್ ಸಾಧ್ಯನೋ ಅದನ್ನೆಲ್ಲವನ್ನು ಕೂಡ ಮಾಡ್ತೀವಿ. ಅದೇ ಏನಾದ್ರೂ ಮಾಡ್ರಿಪ್ಪ. ಅಲ್ರಿ, ಈ ಕುಮಾರಣ್ಣ ಗ್ರಾಮ ವಾಸ್ತವ್ಯ ಮಾಡಿದ್ರು, ಹಂಗ ನೀವು ಈ ಕಾಡು ವಾಸ್ತವ್ಯ ಮಾಡಕ್ ಹೊರಡ್ರಿ. ಕೇಳ್ರಿ, ಹೇಳ್ರಿ. ನಮ್ಮದೇ ಬೇರೆ, ಆ ವಾಸ್ತವ್ಯನೇ ಬೇರೆ. ಹೆಂಗ ಬೇರೆ ಬೇರೆ ರೀಪ? ನಾನು ಮಂಚ ತಗೊಂಡೋಗಲ್ಲ, ಕಮಾಡು ತಗೊಂಡೋಗಲ್ಲ, ಅವ್ರದೇ ಚಾಪಿ, ಅವ್ರದ ದಿಂಬು. ಏನೋ ಒಂದು ಹೋದ್ರೆ ಒಂದು ಕಂಬಳಿ ಗಿಂಬಳಿ ಅವ್ರು ಕೊಟ್ಟರೆ ಅದೇ ಕಂಬಳಿನೇ ಮರ್ಕೊಂಬರ್ತೀನಿ. ಊಟನ ಅವ್ರದನ್ರಿಪ್ಪ? ಅದೇ 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 ಹೇಳ್ತೀನಿ. ಏನ್ ಹೇಳ್ತೀರಿ? ಅವ್ರು ನಾನು ಒಬ್ಬನಿಗೆ ಅಡಿಗೆ ಮಾಡಿಕೊಡು ಅಂತ ಕೇಳ್ತೀನಿ. ಏನ್ರಿಪ್ಪ ಇದು? ಅವ್ರ ಹೊಟ್ಟಿ ತುಂಬಿಸ್ಕೊಳಕ ಅವ್ರ ಕಡೆಯಿಂದ ಆಗಂಗಿಲ್ಲ ಅಂತದ್ರಾಗ ಹೋಗಿ ನಿಮ್ಮ ಹೊಟ್ಟಿ ಬರ ಯಾಕ್ರಿ ಹಾಕ್ತೀರಿ ಅವ್ರಿಗೆ? ಇದನ್ನ ಬಹಳ ಪ್ರಮುಖವಾದ ಸುದ್ದಿ ಮಾಡಿ. ಏನ್ರಿ ಇದು? ಹೆಂಗ ಪ್ರಮುಖ ಸುದ್ದಿ ಅವ್ರ ಹೊಟ್ಟಿ ಬರ ಹಾಕದ್ ನೀವು? ನಾನು ಹೇಳಿದ್ದನ್ನ ಜನರಿಗೆ ನನ್ನ ಧ್ವನಿ ಸನ್ನಿಹಿತ ತೋರಿಸಿ. ಮತ್ತೆ ನಾವು ಇಲ್ಲಿವರೆಗೆ ಏನು ಮೂಕಿ ಚಿತ್ರ ಪ್ರದರ್ಶನ ಮಾಡಿದ್ ಅನ್ಕೊಂಡೇನ್ರಿ? ಮೂಕಿ ಚಿತ್ರ ಚಾನಲ್ ಅಲ್ರಿಪ್ಪ ನಮ್ದು. ಅಲ್ರಿ, ನಾವು ನಿಮ್ ಧ್ವನಿ ಸಮೇತನ ಹಾಕ್ತೇವೆ. ಈ ಪೇಪರ್ನೇರ್ ಹೆಂಗ್ ಮಾಡ್ಬೇಕ್ರಿ? ಅವ್ರ ಧ್ವನಿ ಸಮೇತ ಹಾಕ್ಬೇಕನ್ರಿ? ನಾನು ಹೇಳಿದ್ದನ್ನ ದಯಮಾಡಿ ಪೆನ್ನಲ್ಲಿ ಬರ್ಕೊಂಡು ನಿಮ್ಮ ಪೇಪರ್ನಲ್ಲಿ ಹಚ್ಚಾಕಿ. ಏನ್ರಿ ಏನ್ ಮಾತಂತ ಆಡ್ತೀರಿ ಆಂಜನೇಯ ಅವರೇ? ಸ್ಪಷ್ಟವಾದ ಕನ್ನಡದಲ್ಲೇ ಮಾತಾಡ್ತೀನಿ. ಹೌದನ್ರಿಪ್ಪ, ಗೊತ್ತೇ ಇರ್ಲಿಲ್ಲ ನೋಡ್ರಿ ನನಗೆ. ಈಗ ಗೊತ್ತಾತ್ ನೀವು ಹೇಳಿದ್ಮೇಲೆ. ಅದನ್ನ ಸ್ಪಷ್ಟವಾಗಿ ನಾಡಿನ ಜನರಿಗೆ ಹೇಳಿಬಿಡಿ. ನಾಳೆ ಯಾಕ್ರಿ, ಈಗ ಹೇಳ್ಬಿಡ್ತಾನೆ ಕೇಳ್ರಿಲೆ. ನೋಡ್ರಿಪ್ಪ, ಆಂಜನೇಯ ಅವರು ಮಾತಾಡ್ತಿರೋದು ಸ್ಪಷ್ಟ ಕನ್ನಡ ಅಂತೆ. ಹೇಳ್ದೆ ತಗೋರಿಪ್ಪ, ಸಾಕ ಮತ್ತಿನ್ ಯಾರಿಗಾರ ಹೇಳ್ಬೇಕ್ರಿಪ್ಪ? ಆ ಬಿಜೆಪಿ ಹೇಳ್ಬಿಡಿ, ಬಹಳ ಜ್ಞಾನವಂತರಿಗೆ ಮೊದಲು. ಅವ್ರಿಗೇನು ಹೇಳೋ ಅವಶ್ಯಕತೆ ಇಲ್ಲ ಬಿಡ್ರಿ, ಅವ್ರು ನೋಡ್ತಿರ್ತಾರ, ಅರ್ಥ ಮಾಡ್ಕೋತಾರ. ಅಲ್ರಿ, ನೀವು ಮಾತಾಡ್ತಿರೋದು ಈ ಕನ್ನಡನ ಅಂತ ಜನರಿಗೆ ಗೊತ್ತಿಲ್ಲ ಅನ್ನೋ ಡೌಟ್ ಯಾಕೆ ಬಂತು ನಿಮ್ಗೆ? ಹೌದಾ, ಹೋಲ್ ಬಿಡ್ರಿಪ್ಪ, ನೀವು ರಾಂಗ್ ಆಗ್ಬಿಡ್ರಿ. ಅಲ್ರಿ, ನಂಗೊಂದು ಡೌಟ್, ಇಲ್ಲಿವರೆಗೂ ಮಾತಾಡಿದ್ದು ಯಾವ ಭಾಷೆ ರೀ ನೀವು? ನನ್ನ ಭಾಷೆಯಾಗಿರ್ತ ಕನ್ನಡ ಭಾಷೆಯಲ್ಲೇ ನಾನು ಹೇಳಿದ್ದೇನೆ. ವೆರಿ ಗುಡ್. ಹಂಗ ಇನ್ನೊಂದ ಪ್ರಶ್ನೆ? ಒಂದೊಂದೇ ಪ್ರಶ್ನೆಗೆ ಒಂದೊಂದೇ ಉತ್ತರ. ಅಲ್ರಿ, ಇದು ಲಾಸ್ಟ್ ರೀ, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಈ ಸಿಂಹ ಅವರು ನಿಮ್ಮನ್ನ ಕೋತಿ ಅಂತ ಕರೆದಾರಂತಲ್ರಿಪ್ಪ, ಹೆಂಗ್ರಿಪ್ಪ ಅದ? ಏನ್ ಕೋತಿ ಅಂದ್ರೆ ಅದನ್ನ ಒಂದು ಒಳ್ಳೆ ಪ್ರಾಣಿ. ಹೌದನ್ರಿಪ್ಪ. ಅಲ್ರಿ, ಮೊದ್ಲ ನೀವು ಅಲ್ಲಲ್ಲ ನಾವೆಲ್ಲ ಈ ಕೋತಿ ಆಗಿದ್ವನ್ರಿಪ್ಪ? ಕೋತಿನೇ ಆಂಜನೇಯ ಆಗಿರೋದು, ಅವನು ಕೋತಿ ಆಗಿದ್ದ, ಅವ್ರ ಅಪ್ಪ ಅಮ್ಮ ಹಿಂದೆಲ್ಲ ಆಮೇಲೆ ಮನುಷ್ಯರಾಗಿರೋದು. ಅದು ಗೊತ್ತಿಲ್ವಾ? ಅಷ್ಟು ಬೇಡವೇನ್ರಿ? ಮೊದ್ಲು ಏನಾಗಿದೆ, ನಾವು ಕೋತಿ ಆದ್ಮೇಲೆ ಮನುಷ್ಯರಾಗಿದೆ. ಕರೆಕ್ಟ್ ಹೇಳಿದ್ರು. ಹಂಗಿದ್ರೆ ಅವರು ಮೊದ್ಲು ಕೋತಿ ಆಗಿದ್ರನ್ರಿ? ಮೋಸ್ಟ್ಲಿ ಮರ್ತಾರ ಅನ್ಸುತ್ತೆ ಬಿಡ್ರಿ ಅವ್ರು. ಅವನು ಮರ್ಕೊಂಡ್ಬಿಡ್ದಾನೆ, ನಾನೇನ್ ಮಾಡೋದಕ್ಕೆ? ಹೋಲ್ ಬಿಡ್ರಿಪ್ಪ, ಹಿಂದೆ ಯಾರು ಏನಾಗಿದ್ರು, ಏನೋ ಯಾಕತೆಯ, ಮುಂದೆ ಯಾರು ಏನಾಗ್ತಾರ, ಏನೋ ಅದನ್ನೆಲ್ಲ ತಗೊಂಡು ಏನ್ ಮಾಡೋಣ ಈಗ? ಯಾಕಂದ್ರೆ ಜಾಸ್ತಿ ಮಾತಾಡಕ್ ನಂಗೆ ಟೈಮ್ ಇಲ್ಲ. ಮತ್ತೆ ನಾಳೆ ಸಿಗ್ತೇನೆ, ಬರ್ತೇನೆ. ಬಾಯ್ ಬಾಯ್.